Jai Hind, welcome to Tejas Easy English. Dear friends, in this video I have taken 30 daily use English sentences that you can use in your daily life. So you guys watch this video till the end, definitely you are going to learn something new. So friends, without wasting any time, let's get started. And the first sentence is here. Idanna ಸ್ವೀಕರಿಸು, ಇದನ್ನ ರಿಸೀವ್ ಮಾಡ್ಕೋ ಅನ್ನೋದಕ್ಕೆ accept this, accept this. ಸಂಜೆಯ ನಂತರ ಈವ್ನಿಂಗ್, ಆಫ್ಟರ್ ಈವ್ನಿಂಗ್ ಅಂತೀವಲ್ಲ, ಆಫ್ಟರ್ ಈವ್ನಿಂಗ್. ಮಾತನಾಡುವುದನ್ನು ನಿಲ್ಲಿಸು, ಮಾತಾಡೋದನ್ನು ಸ್ಟಾಪ್ ಮಾಡು ಅನ್ನೋದಕ್ಕೆ ಸ್ಟಾಪ್ ಸ್ಪೀಕಿಂಗ್. ನಂತರ ಯಾರು, ನೆಕ್ಸ್ಟ್ ಯಾರು ಕೇಳ್ತೀವಲ್ಲ, ಹೂ ನೆಕ್ಸ್ಟ್. ಹತ್ತಿರ ಬಾ, ಕಮ್ ಕ್ಲೋಸರ್. ಇದನ್ನು ನೇರ ಮಾಡು, ಇದನ್ನು ಸ್ಟ್ರೈಟ್ ಮಾಡು ಅನ್ನೋದಕ್ಕೆ ಸ್ಟ್ರೈಟನ್ ಇಟ್. ವಾದ ಮಾಡಬೇಡ, ಆರ್ಗ್ಯೂ ಮಾಡಬೇಡ ಅಂತೀವಲ್ಲ, ಡೋಂಟ್ ಆರ್ಗ್ಯೂ. ಬೇಗ ನಡಿ, ಮೂವ್ ಫಾಸ್ಟ್. ದಯವಿಟ್ಟು ಅರ್ಥ ಮಾಡ್ಕೋ, ಪ್ಲೀಸ್ ಅರ್ಥ ಮಾಡ್ಕೋ ಅಂತೀವಲ್ಲ, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನನಗೆ ಮಾತು ಕೊಡು, ನನಗೆ ಪ್ರಾಮಿಸ್ ಮಾಡು ಅನ್ನೋದಕ್ಕೆ ಪ್ರಾಮಿಸ್ ಮೀ. ಅದು ನನ್ನ ತಪ್ಪಾಗಿತ್ತು, ಅದು ನನ್ನ ಮಿಸ್ಟೇಕ್ ಆಗಿತ್ತು ಅನ್ನೋದಕ್ಕೆ ದಟ್ ವಾಸ್ ಮೈ ಮಿಸ್ಟೇಕ್. ನಾನು ತುಂಬ ಬೆವರುತ್ತಿದ್ದೇನೆ, ನಾನು ತುಂಬ ಬೆವರ್ತಾ ಇದ್ದೀನಿ ಅನ್ನೋದಕ್ಕೆ ಐ ಆಮ್ ಸ್ವೆಟಿಂಗ್ ಅ ಲಾಟ್. ಅವನು ತುಂಬ ಸುಸ್ತಾದಂತೆ ಕಾಣ್ತಾ ಇದ್ದಾನೆ, ತುಂಬ ಟಯರ್ಡ್ ಆಗಿದ್ದ ಹಾಗೆ ಕಾಣ್ತಿದ್ದಾನೆ ಅವನು ಅನ್ನೋದಕ್ಕೆ ಹಿ ಲುಕ್ಸ್ ವೆರಿ ಟಯರ್ಡ್. ನನ್ನ ಜೊತೆ ವಾದ ಮಾಡಬೇಡ, ನನ್ನ ಜೊತೆ ಆರ್ಗ್ಯೂ ಮಾಡಬೇಡ ಅನ್ನೋದಕ್ಕೆ ಡೋಂಟ್ ಆರ್ಗ್ಯೂ ವಿತ್ ಮೀ. ಡೋಂಟ್ ಆರ್ಗ್ಯೂ ಅಂದರೆ ವಾದ ಮಾಡಬೇಡ. ಸೊ ವಿತ್ ಮೀ ಅಂದರೆ ನನ್ನ ಜೊತೆಗೆ. ಇಲ್ಲಿ ವಿತ್ ಮೀ ಅನ್ನೋ ಜಾಗದಲ್ಲಿ ಡೋಂಟ್ ಆರ್ಗ್ಯೂ ವಿತ್ ಹಿಮ್, ಡೋಂಟ್ ಆರ್ಗ್ಯೂ ವಿತ್ ದೆಮ್, ಡೋಂಟ್ ಆರ್ಗ್ಯೂ ವಿತ್ ಹರ್. ಈ ರೀತಿಯಾಗಿ ನಾವು ವಾಕ್ಯ ಚೇಂಜ್ ಮಾಡ್ಬೋದು. ಇದು ಭಾರ ಇದೆಯಾ, ಇದು ವೆಯ್ಟ್ ಇದೆಯಾ ಕೇಳೋದಕ್ಕೆ ಈಸ್ ದಿಸ್ ಹೆವಿ. ಇವಾಗ ನಿನಗೆ ಹೇಗೆ ಅನಿಸ್ತಿದೆ, ಇವಾಗ ಯಾವ ರೀತಿ ಫೀಲ್ ಆಗ್ತಿದೆಯಾ ಅಂತ ಕೇಳೋದಕ್ಕೆ ಹೌ ಡು ಯು ಫೀಲ್ ನೌ. ನೀನು ಏಕೆ ಚಿಂತಿತನಾಗಿದ್ದೀಯಾ, ಅಪ್ಸೆಟ್ ಆಗಿದೆಯಾ, ಡಿಸಪಾಯಿಂಟ್ ಆಗಿದೆಯಾ ಅನ್ನೋದಕ್ಕೆ ವೈ ಆರ್ ಯು ವರ್ರೀಡ್. ಆಹಾರವನ್ನು ಕಾಯಿಸು, ಇನ್ನೊಂದು ಸ್ವಲ್ಪ ಕಾಯಿಸು ಅನ್ನೋದಕ್ಕೆ ಹೀಟ್ ಅಪ್ ದ ಫುಡ್. ಇದನ್ನು ಚೇರ್ ಮೇಲೆ ಇಡು ಅನ್ನೋದಕ್ಕೆ ಪುಟ್ ಇಟ್ ಆನ್ ದ ಚೇರ್. ನಿನಗೆ ಯಾರಾದರೂ ಹೊಡೆದ್ರೆ ಕೇಳೋದಕ್ಕೆ ಡಿಡ್ ಎನಿವನ್ ಹಿಟ್ ಯು. ಅವನು ಇದನ್ನು ಚತುರತೆಯಿಂದ ಮಾಡಿದ, ತುಂಬ ಟ್ಯಾಕ್ಟ್ಫುಲ್ ಆಗಿ ಮಾಡ್ದ, ತುಂಬ ಟೆಕ್ನಿಕಲಿ ಮಾಡ್ದ ಅದನ್ನ ಅಂತೀವಲ್ಲ, ಹಿ ಡಿಡ್ ಇಟ್ ಟ್ಯಾಕ್ಟ್ಫುಲಿ. ಒಂದು ವೇಳೆ ಅವರು ತಿರಸ್ಕರಿಸಿದ್ರೆ ಏನು, ಒಂದು ವೇಳೆ ಅವರು ತಿರಸ್ಕಾರ ಮಾಡಿದ್ರೆ, ಒಂದು ವೇಳೆ ಅವರು ರೆಫ್ಯೂಸ್ ಮಾಡಿದ್ರೆ ಏನು ಅಂತ ಕೇಳೋದಕ್ಕೆ ವಾಟ್ ಇಫ್ ದೇ ರೆಫ್ಯೂಸ್. ನನ್ನ ನಂತರ ಪುನರಾವರ್ತಿಸು, ನಾನು ಹೇಳಿದ್ಮೇಲೆ ರಿಪೀಟ್ ಮಾಡು, ನಾನು ಹೇಳಿದ್ಮೇಲೆ ಪುನರಾವರ್ತನೆ ಮಾಡು ಅನ್ನೋದಕ್ಕೆ ರಿಪೀಟ್ ಆಫ್ಟರ್ ಮೀ. ಸ್ವಲ್ಪ ತಾಳ್ಮೆ ತಗೋ, ಸ್ವಲ್ಪ ಪೇಷನ್ಸ್ ಇರಲಿ ಅನ್ನೋದಕ್ಕೆ ಹ್ಯಾವ್ ಸಮ್ ಪೇಷನ್ಸ್. ನನ್ನ ಕೈಗಳು ಒದ್ದೆ ಆಗಿದ್ದಾವೆ ಅನ್ನೋದಕ್ಕೆ ಮೈ ಹ್ಯಾಂಡ್ಸ್ ಆರ್ ವೆಟ್. ನಾವು ಅಲ್ಲಿಗೆ ತಲುಪಲಾರೆವು, ನಮ್ಗೆ ಅಲ್ಲಿಗೆ ರೀಚ್ ಆಗಲ್ಲ, ಲೇಟ್ ಆಗಿಬಿಡುತ್ತೆ ಅನ್ನುವ ಅರ್ಥ. ನಾವು ಅಲ್ಲಿಗೆ ರೀಚ್ ಆಗೋದಿಲ್ಲ ಅನ್ನೋದಕ್ಕೆ ವಿ ಕಾಂಟ್ ರೀಚ್ ದೇರ್. ನೋಡು ನನಗೆ ಏನು ಸಿಕ್ತು ನೋಡು ಅನ್ನೋದಕ್ಕೆ ಲುಕ್ ವಾಟ್ ಐ ಫೌಂಡ್. ನಾವು ತುಂಬ ಮಜಾ ಮಾಡಿದ್ವಿ, ತುಂಬ ಎಂಜಾಯ್ ಮಾಡಿದ್ವಿ ಅನ್ನೋದಕ್ಕೆ ವಿ ಹ್ಯಾಡ್ ಅ ಲಾಟ್ ಆಫ್ ಫನ್. ಹೋಗಿ ಅವರನ್ನು ಸ್ವಾಗತಿಸು, ಹೋಗಿ ಅವರನ್ನು ವೆಲ್ಕಮ್ ಮಾಡ್ಕೋ ಅಂತೀವಲ್ಲ, ಗೋ ಆ್ಯಂಡ್ ವೆಲ್ಕಮ್ ದೆಮ್. ಕೊನೆಯ ವಾಕ್ಯ ಈ ರೀತಿ ಇದೆ, ಎಲ್ಲ ಸೇರಿ ಒಟ್ಟು ಎಷ್ಟು. ಇನ್ನೊಂದು ಸೆಂಟೆನ್ಸ್ ಇದೆ, ಹೌ ಮಚ್ ಆಲ್ ಟುಗೆದರ್. ಈ ವಾಕ್ಯ ನಿಮಗೆ ನಿನ್ನ ಜೊತೆ ನಾನು ಬರ್ಬೋದಾ, ನಿನ್ನ ಜೊತೆಗೆ ನಾನು ಕೂಡ ಬರ್ಬೋದಾ ಅಂತ ಕೇಳ್ತೀವಲ್ಲ, ಇದು ಕೊನೆಯ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲಿಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.